ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆರಿ ಗುಡ್. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಆ ಜಾಗನ ಮಾತ್ರ ಬಿಟ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಇವತ್ತು ರಿಜಿಸ್ಟ್ರೇಷನ್ ಆಗಬಾರ್ದು. ಸರಿ ಸರಿ, ಏನೇ ಅಪ್ಡೇಟ್ ಇದ್ರೂ ನನಗೆ ಹೇಳಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅತ್ತೆ, ನಿಜ ಹೇಳಿ, ಆ ಜಾಗ ರಿಜಿಸ್ಟ್ರೇಷನ್ ಆಗದೆ ಇರೋ ಥರ ನೀವೇನಾದರೂ ಮಾಡಿಸಿದ್ದೀರಾ? ನಾನೇನು ಮಾಡ್ಸೋಕ್ಕಾಗತ್ತೆ? ಆ ಜಾಗನ ಬೇರೆ ಯಾರೋ ತಗೊಂಡ್ರು ಅಂತ ಹೇಳ್ತಿದ್ದಾರಲ್ವಾ, ಅದು ಯಾರು ಅಂತ ನನಗೇನು ಗೊತ್ತು ದೀಪಿಕಾ? ಅದ್ರ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ. ತುಳಸಿಯವ್ರ ಹಣೆ ಬರದಲ್ಲಿ ಆ ಕಂಪನಿ ಅವ್ರ ಹೆಸರಿಗಾಗೋದಾಗ್ಲಿ, ಆ ಜಾಗ ಅವರಿಗಾಗೋದಾಗ್ಲಿ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗಾಗಿದೆ. ಏನೋ ಅತ್ತೆ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಬಿಗೆ ಆ ಕಂಪ್ನಿನ ನನ್ನ ಹೆಸ್ರಿಗೆ ಮಾಡಕ್ಕೆ ಹೇಳಿದ್ದೆ, ಆದರೆ ಅವನು ಆ ತುಳಸಿಯವ್ರ ಹೆಸರಿಗೆ ಮಾಡಕ್ಕೆ ಹೊರಟಿದ್ದ. ಈಗ ನೋಡಿ, ಕಂಪ್ನಿ ಮಾಡೋದಿರಲಿ, ಅದನ್ನು ಕಟ್ಟಕ್ಕೂ ಜಾಗ ಸಿಗದೆ ಇರೋ ಥರ ಆಗಿದೆ. ಇದಕ್ಕಿಂತ ಅವಮಾನ ಬೇಕಾ? ಅವಮಾನನ? ಯಾರಿಗ ಅವಮಾನ? ಮಾವ, ಅದು ಆ ಜಾಗ ಹೇಗಾದರೂ ಸರಿ ನಮಗೆ ಸಿಗಲೇಬೇಕು. ಅಭಿ ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಆ ಜಾಗ ನಮಗೆ ಸಿಗಲಿಲ್ಲ ಅಂದರೆ ನಮಗೆ ಅವಮಾನ ಆಗುತ್ತಲ್ಲ ಅಂತ ದೀಪಿಕಾ ಹೇಳ್ತಾ ಇದ್ಲು. ನೋಡು ದೀಪಿಕಾ, ನೀನೇನು ಯೋಚನೆ ಮಾಡಬೇಡ. ಅಭಿ ಹೋಗಿದ್ದಾನಲ್ಲ, ಆ ಜಾಗ ನಮಗೆ ಸಿಕ್ಕೇ ಸಿಗುತ್ತೆ. ತುಳಸಿ ಅವ್ರ ಹೆಸರಲ್ಲಿ ಕಂಪನಿ ಆಗೇ ಆಗುತ್ತೆ. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ನೀನು ಹೋಗು. ಸರಿ ಅತ್ತೆ, ನಂಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು. ಬರ್ತೀನಿ. ಈಗಾಗಲೇ ಜಾಗ ಅದಕ್ಕೆ ಹೆಸರಿಗೆ ಅಗ್ರಿಮೆಂಟ್ ಆಗಿದೆ. ರಿಜಿಸ್ಟ್ರೇಷನ್ ಆಗೋದಕ್ಕೂ ಮುಂಚೆ ಬೇರೆ ಯಾರೋ ಅದನ್ನು ಕೊಂಡ್ಕೊಂಡಿದ್ದಾರೆ ಅಂದರೆ ಏನರ್ಥ? ಯಾರೋ ನಮ್ಮ ಮನೆ ವಿಷಯ ಎಲ್ಲ ಗೊತ್ತಿರೋರೆ ಇದನ್ನು ಮಾಡ್ತಿರೋದು. ನನಗೆ ಇದೆಲ್ಲದರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ಬೇಕಾದ್ದೆ. ಏನು ಮಾಡೋದು? ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ. ನಾನು ದೀಪಿಕಾ ಈ ಜಾಗ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತ ಬೇಜಾರಲ್ಲಿ ಮಾತಾಡ್ತಾ ನಿಂತಿದ್ವಿ. ಅಂಥದ್ರಲ್ಲೂ ನಿಮಗೆ ನನ್ನ ಮೇಲೇನೆ ಅನುಮಾನನಾ? ಈ ಮನೇಲಿ ಏನೇ ಕೆಟ್ಟದಾದ್ರೂ ಅದೆಲ್ಲದಕ್ಕೂ ನಾನೇ ಕಾರಣ ಆಗಿರ್ತೀನಿ ಅಲ್ವಾ? ಅಡುಗೆಯಲ್ಲಿ ಖಾರ ಜಾಸ್ತಿ ಆಗಲಿ, ಬಾತ್ರೂಮಲ್ಲಿ ಯಾರಾದರೂ ಜಾರ್ ಬೀಳಲಿ, ಯಾವುದಾದ್ರೂ ಗಿಡ ಬಾಡ್ ಹೋಗಲಿ, ಒಣಗಿರೋ ಬಟ್ಟೆ ಗಾಳಿಗೆ ಹಾರ್ ಹೋಗಲಿ, ಒಟ್ನಲ್ಲಿ ಎಲ್ಲದಕ್ಕೂ ನಾನೇ ಕಾರಣ ಆಗಿರ್ತೀನಿ ಅಲ್ವಾ? ನಿಮ್ಮ ಮಾತು ಕೇಳಿದ್ರೆ ನಗು ಬರುತ್ತೆ ರೀ. ಯಾಕೆ ಹೀಗೆ ಮಾತಾಡ್ತೀರಿ? ಈಗಷ್ಟೇ ನೀವು ಹುಷಾರಾಗಿದ್ದೀರಿ, ನಿಮ್ಮ ತಲೆ ಸರಿ ಹೋಗಿದೆ. ನೀವು ಹೀಗೆ ಮಾತಾಡೋದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಮತ್ತೆ ನಿಮ್ಮ ತಲೆ ಹಾಳಾಗಿದೆ ಅಂತ ಅಂದ್ಕೋತಾರೆ. ಅರ್ಥ ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.